ಲಕ್ಷ್ಮಿ ಏನಾಯ್ತಮ್ಮ? ಲಕ್ಷ್ಮಿ ಅಮ್ಮ ಏನಾಯ್ತಮ್ಮ? ಯಾರಾದ್ರೂ ಏನಾದ್ರು ಅಂದ್ರ? ಲಕ್ಷ್ಮಿ ನನ್ನ ದಯವಿಟ್ಟು ಕ್ಷಮಿಸ್ಬಿಡೆ. ನಾನು ಬೇಕಂತಲೇ ಅಂದಿದ್ದಲ್ಲ. ನನ್ನ ಕ್ಷಮಿಸ್ಬಿಡು. ಅಮ್ಮ ಕುತ್ಕೋ ಕುತ್ಕೋ ಇಲ್ಲಿ. ಏನಾಯ್ತಮ್ಮ? ಸರಿಯಾಗಿ ಹೇಳು. ಅವತ್ತು ಮದುವೆ ಮನೆಯಲ್ಲಿ ನಾನೇನೇನೋ ಮಾತಾಡಿದ್ದು ನೀನ್ ಕೇಳಿಸ್ಕೊಂಡ್ಬಿಟ್ಟಂತೆ. ನಾನು ಏನೇನೋ ಬಾಯಿಗೆ ಬಂದಾಗ ಮಾತಾಡ್ಬಿಟ್ಟೆ ಲಕ್ಷ್ಮಿ. ನಾನು ಏನ್ ಮಾಡ್ಲಿ? ನನಗೆ ತುಂಬಾ ಗಾಬರಿ ಆಗೋಗಿತ್ತು. ದಯವಿಟ್ಟು ನನ್ನ ಕ್ಷಮಿಸ್ಬಿಡು, ಕ್ಷಮಿಸ್ಬಿಡು. ನನ್ನ ಹಿರಿ ಮಗಳು ಕಡೆ ನೀನು. ನಮ್ಮನೆ ಅದೃಷ್ಟ. ನೀ ಚಿಕ್ಕವಳಿದ್ದಾಗ ನಿಮ್ಮಪ್ಪ ನಾನು ನೀನ್ ಪುಟ್ಟಾಗಿ ಒಂದೊಂದು ಹೆಜ್ಜೆ ಇಡ್ತಿದ್ದಲ್ಲ, ಅದನ್ನ ನೋಡ್ತಾನೆ ದಿನ ಕಳೀತಿದ್ವಿ ಕಣೆ. ಈ ಮೇಘಶ್ಯಾಮೆಲ್ಲ ಆಮೇಲೆ ಬಂದಿದ್ದು, ಆದ್ರೆ ನೀನೇ ನನ್ನ ನಿಜವಾದ ಮಗಳು. 3 ಮಕ್ಕಳಾದ್ಮೇಲೆ ನನಗೂ ಸುಸ್ತಾಗೋಗುತ್ತೆ. ಅದಕ್ಕೋಸ್ಕರನೇ ರೇಗಾಡ್ತೀನಿ ಹೊರ್ತು ನೀವ್ ಯಾರು ನನ್ನೋರಲ್ಲ ಅಂತಲ್ಲ. ನನ್ ಮಕ್ಕಳು ನನ್ ಗಟ್ಟಿ ಇರುವಾಗ್ಲೇನೆ ಒಂದು ನೆಲೆ ಕಾಣ್ಲಿ ಅಂತ ಒಂದೇ ಒಂದು ಆಸೆಗೆ ಹಾಗೆ ಮಾಡ್ಬಿಟ್ಟೆ ಕಣೆ. ನನ್ನ ದಯವಿಟ್ಟು ಕ್ಷಮಿಸ್ಬಿಡು. ನನ್ ಮಗಳಿಗೆ, ಬಂಗಾರದಂತ ಮಗಳಿಗೆ ನಾನು ಏನೇನೋ ಮಾತಾಡ್ಬಿಟ್ಟೆ. ಎಂತ ಪಾಪಿ ತಾಯಿ ನಾನು, ಎಂತ ಪಾಪಿ ತಾಯಿ. ಯಾರಿಗೂ ಸಿಗ್ಬಾರ್ದು. ಬಿಡಮ್ಮ ಬಿಡಮ್ಮ. ಕಂದ, ನೀನ್ ಅಳ್ಬೇಡ. ನೀನ್ ಹತ್ರ ಸಂಕಟ ಆಗುತ್ತೆ. ನೀನ್ ಅಳ್ಬೇಡ ಲಕ್ಷ್ಮಿ. ಇದೆಲ್ಲ ದಯವಿಟ್ಟು ಮನ್ಸಲ್ಲಿ ಇಟ್ಕೋಬೇಡ ಕಣೆ. ಬೇಕಾದ್ರೆ ಒಂದ್ ಮಾತು ಬೈದ್ಬಿಡು, ಆದ್ರೆ ಇದನ್ನ ಮನ್ಸಲ್ಲಿ ಇಟ್ಕೊಂಡು ನಮ್ಮನ್ನೆಲ್ಲ ದೂರ ಮಾಡ್ಬೇಡ ಲಕ್ಷ್ಮಿ. ಏನಂತ ಮಾತಾಡ್ತೀಯಮ್ಮ? ಅವನ್ನೆಲ್ಲ ದೂರ ಮಾಡಿ ನಾನು ಬದುಕಿರ್ತೀನಮ್ಮ.